ಮೇಡಮ್, ಕಾನೂನು ಕಾಯಬೇಕಾಗಿರುವಂತಹ ಪೊಲೀಸ್ ಅಧಿಕಾರಿ ಈ ರೀತಿಯಾಗಿ ಮೇಲೆ ದೌರ್ಜನ್ಯ, ಅವರನ್ನ ಲೈಂಗಿಕವಾಗಿ ಬಳಸ್ಕೊಟ್ಟಿರುವಂತಹ ಆರೋಪ ಕೇಳಿ ಬಂದಿದೆ. ಈಗ ನಿಮ್ ಗಮನಕ್ಕೂ ಬಂದಿರುತ್ತೆ ಮೇಡಮ್, ಏನ್ ಹೇಳ್ತೀರಿ? ಖಂಡಿತವಾಗ್ಲೂ ಮಾಧ್ಯಮದ ವರದಿಯನ್ನ ನೋಡಿದಾಗ, ಆ ವಿಡಿಯೋಗಳನ್ನೆಲ್ಲ ನೋಡಿದಾಗ ಪ್ರೈಮಾ ಫೇಸಿಯಾಗಿ ಅವ್ರು ಕಾಣ್ತಾರೆ. ಅವರು ಇಮಿಡಿಯೇಟ್ಲಿ ಅವರನ್ನ ಅಲ್ಲಿಂದ ಸಸ್ಪೆಂಡ್ ಮಾಡಿ ತನಿಖೆಯನ್ನ ಮಾಡ್ಬೇಕು ಅವರು ಆಕ್ಚುಲಿ. ಮತ್ತೆ ಇದು ಒಬ್ರಲ್ಲ, ಈಗ ಹಲವಾರು ಸಂತ್ರಸ್ತೆಯರಿದ್ದಾರೆ ಇಲ್ಲಿ. ಈಗ ನನ್ನನ್ನು ಬಂದು ಭೇಟಿ ಮಾಡಿದ್ದಾರೆ, ಹಲವಾರು ವಿಡಿಯೋಗಳನ್ನ ತೋರಿಸಿದ್ದಾರೆ. ಅವರು ಒಂದು ತಾಯಿ ಆ ಮಗನನ್ನ ಹಿಡ್ಕೊಂಡು ಆ ಸ್ಟೇಷನ್ ಒಳಗೆ ಒಡೆಯೋದನ್ನ, ಇದನ್ನೆಲ್ಲವೂ ಆ ವಿಡಿಯೋನ ನೋಡಿದ್ದೀನಿ. ಪೊಲೀಸ್ಗೆ ಯಾವುದೇ ಅಧಿಕಾರಿ ಇಲ್ಲ ಒಡೆಯೋದು ಅಂತದ್ದು. ಆಮೇಲೆ ಅದು ಅವನು 16 ವರ್ಷದ ಮಗ. ಆಮೇಲೆ ಅದ್ರ ಮೇಲೆನೆ ಅವ್ರ ಮೇಲೆ ಕಾನೂನಿನ ಕ್ರಮ ಆಗ್ಬೇಕು. ಮತ್ತೆ ಅವರೆಲ್ಲ ಜೀವದ ಬೆದರಿಕೆಯಲ್ಲಿ ಬಂದಿದ್ದಾರೆ. ಅಂದ್ರೆ ಎಲ್ಲರಿಗೂ ಒಂಥರ ಭಯ. ಈಗಲೂ ಅಷ್ಟೇ ನಾನು ಕಮಿಷನರ್ ಅವ್ರಿಗೆ ಎಲ್ಲ ಸಂತ್ರಸ್ತೆಯರ ಎದುರುಗಡೆನೆ ನಾನು ಕಮಿಷನರ್ ಅವ್ರಿಗೆ ಫೋನ್ ಮಾಡಿದ್ದೀನಿ, ಮಾತಾಡಿ ಫಸ್ಟ್ ಅವ್ರಿಗೆ ಒಂದು ಆತ್ಮವಿಶ್ವಾಸ ತುಂಬಿ ಅವರಿಗೆ ಒಂದು ಭರವಸೆಯಾಗಿ ನಿಂತ್ಕೊಳ್ಳಿ. ಯಾರೇ ಆಗ್ಲಿ ಭಯ ಇಲ್ದೇ ಇರೋ ವಾತಾವರಣದಲ್ಲಿ ನಿಮ್ಮನ್ನ ಬಂದು ಅಪ್ರೋಚ್ ಆಗ್ಬೇಕು. ಅಷ್ಟು ಸಂತ್ರಸ್ತೆಯರು ಆ ಮಕ್ಕಳ ಸಮೇತ ಅಳ್ತಾ ಇದ್ದಿದ್ ನೋಡಿ ನನ್ಗೆ ತುಂಬಾ ಬೇಜಾರಾಗಿದೆ. ಮತ್ತೆ ನಾನು ಬೆಳಗ್ಗೆ ಗೃಹ ಸಚಿವರನ್ನು ಸಹ ನಾನು ಭೇಟಿ ಮಾಡಿದ್ದೀನಿ. ಅವರು ಸಹ ನಾವು ಹೇಳತನ ಅವ್ರೇನ್ ಕಾಯ್ಬೇಕಾಗಿಲ್ಲ, ಇದು ಸುಮೋಟೋ ಕೇಸ್ ದಾಖಲ್ ಮಾಡ್ಕೊಂಡು ಅವರೆಲ್ಲ ಇಂಟ್ರೋಗೇಟ್ ಮಾಡಿ ಕಳಿಸ್ಕೊಡ್ಬೇಕು ಅಂತಾನೂ ಸಹ ಹೇಳಿದ್ರು. 2 ದಿನದಲ್ಲಿ ನಾನು ವರದಿಯನ್ನ ಕೇಳಿದೀನಿ ಅಂತಾನೂ ಸಹ ಹೇಳಿದ್ರು. ನಾನು ಕಮಿಷನರ್ ಅವ್ರಿಗೂ ಮಾತಾಡಿದ್ದೀನಿ, ಮಾನ್ಯ ಗೃಹ ಸಚಿವರಿಗೂ ಮಾತಾಡಿದ್ದೀನಿ. ಮತ್ತೆ ನಾನು ಅವ್ರು ಕೊಟ್ಟಿರುವಂತ ಎವಿಡೆನ್ಸಸ್ನೆಲ್ಲ ಇಟ್ಕೊಂಡು ಪ್ರತಿಯೊಂದೂ ಸಹ ಅವರಿಗೆ ಇನ್ ಡೀಟೇಲ್ ಕಮಿಷನರ್ ಅವ್ರಿಗೆ ನಾನು ಕಳ್ಸಿಕೊಡ್ತೇನೆ. ಯಾಕಂದ್ರೆ ಅವ್ರು ಕೊಟ್ಟಿರೋ ಒಂದು ಕಂಪ್ಲೇಂಟ್ ಮೇಲೆ ಇವರನ್ನ ಯಾವತ್ತೂ ಇವರನ್ನ ಕರೆದು ಯಾವತ್ತೂ ಒಂದು ವಿಚಾರಣೆ ಮಾಡಲಿಲ್ಲ ಅನ್ನೋದು ಸಹ ಸಂತ್ರಸ್ತೆಯರ ದೂರಿದೆ. ಸೊ ಹಾಗೆಲ್ಲ ಆಗಬಾರದು. ಅದನ್ನೆಲ್ಲವನ್ನು ನಾನು ಕೇಳಿ ಪತ್ರವನ್ನ ಅವರಿಗೆ ಬರೆದಿದ್ದೇನೆ. 15 ದಿವಸದ ಒಳಗಡೆ ಅವರು ಉತ್ತರ ಸಹ ನಮಗೆ ಕೊಡಬೇಕು. ಮತ್ತೆ ಅವ್ರಿಗೆ ಸಂಪೂರ್ಣವಾದ ರಕ್ಷಣೆಯನ್ನ ಒದಗಿಸ್ಲಿಕ್ಕೂ ಸಹ ನಾನು ಕಮಿಷನರ್ ಅವ್ರಿಗೆ ಮಾತಾಡಿದ್ದೀನಿ. ಮೇಡಮ್, ಈಗ ಪಾಸ್ಪೋರ್ಟ್ ವೆರಿಫಿಕೇಶನ್ ಬಂದಂತಹ ಮಹಿಳೆಯರಾಗಿರ್ಬೋದು ಅಥವಾ ಇತರೆ ದೂರುಗಳಿಗೆ ಸಂಬಂಧಪಟ್ಟಂತೆ ಬಂದಂತಹ ಮಹಿಳೆ ಎಲ್ಲರೂ ಕೂಡ ಈ ರೀತಿಯಾಗಿ ಅವರು ದೌರ್ಜನ್ಯ ಮಾಡೋದು ಅಥವಾ ಲೈಂಗಿಕವಾಗಿ ಬಳಸ್ಕೊಳ್ಳುವಂತ ಪ್ರಯತ್ನ ಮಾಡಿದಾಗ ರಕ್ಷಣೆ ಎಲ್ಲಿ, ಮಹಿಳೆಯರಿಗೆ ರಕ್ಷಣೆ ಎಲ್ಲಿದೆ ಮೇಡಮ್? ಸ್ಟೇಷನ್ ಅಂದ್ರೆ ತಮಗಾಗಿರೋ ನೋವನ್ನ ನ್ಯಾಯ ಕೇಳೋದಕ್ಕೋಸ್ಕರ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲೇ ಒಬ್ಬ ಅಧಿಕಾರಿ ಈ ರೀತಿಯ ವರ್ತನೆ ಮಾಡಿದಾಗ ಯಾವ ಧೈರ್ಯದ ಮೇಲೆ ಅವರು ಈ ರೀತಿ ಮಾಡ್ತಾರೆ? ಮತ್ತೆ ಮೇಲಧಿಕಾರಿಗಳಿಗೆ ಇದ್ರ ಬಗ್ಗೆ ಅರಿವು ಇರುತ್ತಾ ಇದ್ರೂ ಕೂಡ ಸುಮ್ಮನಾಗಿರ್ತಾರಂತ? ಅಲ್ಲ, ಆಕ್ಚುಲಿ ನೋಡಿ ಏನಾಗುತ್ತೆ, ಒಬ್ಬ ಪೊಲೀಸು ಈ ತರ ತಪ್ಪುಗಳನ್ನ ಮಾಡಿದಾಗ ನಾವು ಇಡೀ ಪೊಲೀಸ್ ಇಲಾಖೆಗೆನೆ ಕಳಂಕನ ವಹಿಸ್ಬಿಡ್ತೀವಿ. ಅದು ತಪ್ಪು. ಇವತ್ತು ನಾವೆಲ್ಲರೂ ಇಷ್ಟೊಂದೆಲ್ಲ ನಾವು ಚೆನ್ನಾಗಿರ್ಲಿಕ್ಕೆ ಕಾರಣ ಪೊಲೀಸ್ ಇಲಾಖೆ ಶ್ರಮ. ಬಟ್ ಈ ತರ ಆದಾಗ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಕ್ರಮ ತಗೊಂಡು ನ್ಯಾಯವನ್ನ ಒದಗಿಸ್ಬೇಕು. ಅದನ್ನ ಮಾತ್ರ ಹೇಳಕ್ ನಾನು ಇಷ್ಟಪಡ್ತೇನೆ. ಮತ್ತೆ ಈ ತರ ಎಲ್ಲ ನಡೆದಾಗ ಇಮಿಡಿಯೇಟ್ಲಿ ಅವ್ರ ಮೇಲೆ ಆಕ್ಷನ್ ಆಗ್ಬೇಕು. ನಾವು ಆಕ್ಷನ್ಗೂ ಸಹ ನಾವು ಬರ್ದಿದ್ದೀವಿ. ಈಗ ಸಂತ್ರಸ್ತೆಯರು ನಿಮ್ಮನ್ನ ಕೂಡ ಭೇಟಿ ಮಾಡಿ ಒಂದಿಷ್ಟು ಸಾಕ್ಷ್ಯಗಳನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಅವ್ರ ಬಳಿ ಇದ್ದಂತಹ ವಿಡಿಯೋ ರೆಕಾರ್ಡ್ಸ್ ಅಥವಾ ಆಡಿಯೋ ರೆಕಾರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಮೇಡಮ್. ಏನೆಲ್ಲ ಸಾಕ್ಷಿ ಇದೆ ಅವರೆಲ್ಲ ಅವ್ರ ಮೊಬೈಲ್ನಲ್ಲಿ ಆ ವಿಡಿಯೋಗಳನ್ನೆಲ್ಲ ಇಟ್ಕೊಂಡಿರೋದನ್ನೆಲ್ಲ ನನಗೆ ತೋರಿಸಿದ್ದಾರೆ. ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳಕ್ ಹೇಳಿದ್ದೀನಿ. ಅದ್ರ ಪ್ರಕಾರನೇ ಪ್ರಶ್ನಾವಳಿಯನ್ನೆಲ್ಲ ಪ್ರಿಪೇರ್ ಮಾಡಿ ಕಮಿಷನರ್ ಅವ್ರಿಗೆ ಕಳ್ಸಿಕೊಡ್ತೀವಿ. ನೀವೇನಾದ್ರೂ ಅವರಿಗೆ ಅಂದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ಅವರಿಗೆ ನಿಮ್ಮ ಆಯೋಗದ ಕಡೆ ಏನಾದ್ರು ನೋಟಿಸ್ ಕೊಟ್ಟು ನೀವೇನಾದ್ರೂ ಇಲ್ಲಿ ವಿಚಾರಣೆ ಮಾಡೋಂಥ ಚಾನ್ಸಸ್ ಇರುತ್ತೆ? ಇಲ್ಲ, ವರಿಷ್ಠ ಅಧಿಕಾರಿ ಅಲ್ಲಿ ಅವರನ್ನ ಕರೆದು ವಿಚಾರಣೆ ಮಾಡಬೇಕು. ನಾವು ಅಲ್ಲಿನ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ನಾವು ಪತ್ರವನ್ನ ಬರೀತೀವಿ, ಆಮೇಲೆ ಬರ್ದಿದ್ದೀವಿ. ಅವರು ತನಿಖೆ ಮಾಡಿ ನಮಗೆ ರಿಪೋರ್ಟ್ ಕಳಿಸ್ಬೇಕು. ಥ್ಯಾಂಕ್ ಯು.